ಎಚ್ಚರಿಸುತ್ತೆ. ಏಕೆಂದರೆ ಸಿನಿಮಾ ದೇವರ ಆಜ್ಞೆಗಳನ್ನು ಅತಿಕ್ರಮಿಸುವಂತೆ ಮಾಡುತ್ತದೆ. ದೇವರು ಎದುರಿನವನನ್ನು ದೂಷಿಸಿದರೇನೆ ನರಹತ್ಯೆ ಆಗಿಬಿಡುತ್ತದೆ. ನಿನ್ನ ಬಲಗೆನ್ನೆಗೆ ಹೊಡೆದರೆ ಎಡಗೆನ್ನೆಯನ್ನು ತೋರಿಸು. ಸಿನಿಮಾ ಹೊಡೆದಾಡಿ ಯಾರು ಹೆಚ್ಚು ಜನರನ್ನ ಹೊಡಿತಾನೋ ಅವನೇ ಹೀರೋ. ಬೈಬಲ್ ಶಾಂತಿಯನ್ನು ಕಲಿಸುತ್ತೆ, ಆದರೆ ಸಿನಿಮಾ ಹಿಂಸೆಯನ್ನು ಪ್ರೋತ್ಸಾಹಿಸುತ್ತೆ. ದೇವರು ಮೋಹಕ ನೋಟ ನೋಡಿದರೇನೆ ವ್ಯಭಿಚಾರ. ಸಿನಿಮಾ ಸ್ತ್ರೀಗೆ ಅಸಭ್ಯವಾದ ಬಟ್ಟೆಗಳನ್ನು ತೊಡಿಸಿ ಅವರಿಗೆ ಹೀರೋಯಿನ್ ಎಂದು ಹೆಸರಿಟ್ಟು ಮನುಷ್ಯರ ಮುಂದೆ ಬಂದು ನಿಲ್ಲಿಸುತ್ತದೆ. ಪ್ರಪಂಚಕ್ಕೆಲ್ಲ ಮೋಹಕ ನೋಟ ಬೀರಿ ವ್ಯಭಿಚಾರದಲ್ಲಿ ತಳ್ಳಿಬಿಟ್ಟಿದೆ. ಬೈಬಲ್ ಹೃದಯ ಶುದ್ಧಿಯನ್ನು ಬೋಧಿಸುತ್ತೆ, ಆದರೆ ಸಿನಿಮಾ ಆಲೋಚನೆಯನ್ನು ಅಪವಿತ್ರಗೊಳಿಸುತ್ತೆ. ದೇವರು ದೇಹಕ್ಕೆ ಹಾನಿಕರವಾದದ್ದು ಸ್ವೀಕರಿಸಬಾರದು. ಸಿನಿಮಾ ಕುಡಿಯುತ್ತಾ ಹಾಡುವುದು, ಸ್ಟೈಲ್ ಆಗಿ ಸಿಗರೇಟ್ ಸೇದುವುದು ತೋರಿಸುತ್ತೆ. ಬೈಬಲ್ ಮನುಷ್ಯನ ಕ್ಷೇಮವನ್ನು ಕೋರುತ್ತೆ, ಆದರೆ ಸಿನಿಮಾ ಮನುಷ್ಯನನ್ನು ವ್ಯಸನಕ್ಕೆ ತಿರುಗಿಸುತ್ತೆ. ದೇವರು ವಾಕ್ಯವೇ ಸತ್ಯವು. ಸಿನಿಮಾ ಮನುಷ್ಯನಿಗೆ ಜನ್ಮಗಳಿವೆ ಎಂದು, ಇತರ ಗ್ರಹಗಳ ಮೇಲೆ ಮನುಷ್ಯರಿದ್ದಾರೆಂದು, ಮನುಷ್ಯರಿಗೆ ಅತೀತ ಶಕ್ತಿಗಳಿದೆ ಎಂದು, ಅನೇಕ ಮಂದಿ ದೇವರುಗಳು ಇದ್ದಾರೆಂದು, ಹೀಗೆ ವಾಕ್ಯ ವಿರುದ್ಧವಾದ ಅನೇಕವುಗಳನ್ನು ಗ್ರಾಫಿಕ್ಸ್ ಮೂಲಕ ತೋರಿಸುತ್ತಾ ಈಗಲೂ ಅಸತ್ಯವನ್ನು ನಂಬಿಸುತ್ತಿದೆ. ಬೈಬಲ್ ಸತ್ಯದಲ್ಲಿ ನಿಲ್ಲು ಎನ್ನುತ್ತೆ, ಆದರೆ ಸಿನಿಮಾ ಭ್ರಮೆಯಲ್ಲಿ ಸಂತೋಷಿಸು ಎನ್ನುತ್ತೆ. ದೇವರು ದಿನಗಳು ಕೆಟ್ಟದ್ದಾಗಿವೆ, ಹಾಗಾಗಿ ಅಜ್ಞಾನದಿಂದ ಸಮಯ ವ್ಯರ್ಥ ಮಾಡದೆ ಈ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಸಿನಿಮಾ ಅಸಲು ಇದನ್ನು ಕಂಡುಹಿಡಿದದ್ದೇ ಟೈಮ್ಪಾಸ್ಗಾಗಿ. ವೇಳೆಯನ್ನು ವ್ಯರ್ಥ ಮಾಡುವುದೇ ಸಿನಿಮಾ ಲಕ್ಷಣ. ಸಿನಿಮಾ ವಿಷಯಗಳನ್ನು ಪೂರ್ತಿಯಾಗಿ ಓದಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲು ಮ್ಯಾಗಜಿನ್ಗಳು, ನ್ಯೂಸ್ ಪೇಪರ್ನಲ್ಲಿ ಸಿನಿಮಾ ವಾರ್ತೆಗಳನ್ನು, ಆ ಸಿನಿಮಾದವರೊಂದಿಗೆ ಇಂಟರ್ವ್ಯೂಗಳನ್ನು, ಎಲ್ಲಾ ಮೀಡಿಯಾಗಳನ್ನು ಸೈತಾನನು ತನ್ನ ಅಸ್ತಿತ್ವದಲ್ಲಿ ಇಟ್ಟಿದ್ದಾನೆ. 24 ಗಂಟೆ ಸಿನಿಮಾ ಚಾನೆಲ್ಸ್, ಹಾಡಿನ ಚಾನೆಲ್ಸ್ ಏರ್ಪಾಡಾಗಿದೆ. ಥಿಯೇಟರ್ವರೆಗೂ ಹೋಗದೆ ಮನೆಯಲ್ಲೇ ಸಿನಿಮಾವನ್ನು ತಂದು ಬಿಟ್ಟಿದ್ದಾನೆ. ಬೈಬಲ್ ಇನ್ನೂ ಸಮಯ ಇರುವಾಗಲೇ ಸಿದ್ಧವಾಗು ಎನ್ನುತ್ತದೆ. ಸಿನಿಮಾ ಇರೋ ಸಮಯವನ್ನು ಟೈಮ್ ಪಾಸ್ ಮಾಡು ಎನ್ನುತ್ತೆ. ದೇವರು ಯಾವಾಗಲೂ ದೇವರಲ್ಲೇ ಆನಂದಿಸಿ. ಸಿನಿಮಾ ಜೋಕ್ಸ್ ಹೇಳಿ, ವಂಡರ್ಸ್ ತೋರಿಸಿ ಮನುಷ್ಯ ಆನಂದಿಸುವಂತೆ ಮಾಡಿದೆ. ಮನಸ್ಸು ಸರಿಯಿಲ್ಲದಾಗ ಸಂತೋಷಕ್ಕಾಗಿ ದೇವರನ್ನು ಹುಡುಕಬೇಕಾದ ಮನುಷ್ಯ ಥಿಯೇಟರ್ ಅನ್ನು ಹುಡುಕುತ್ತಿದ್ದಾನೆ. ಬೈಬಲ್ ಮನಸ್ಸಿಗೆ ಶಾಂತಿ ನೀಡುವೆ ಎನ್ನುತ್ತೆ, ಆದರೆ ಸಿನಿಮಾ ಅಶಾಶ್ವತವಾದ ಆನಂದವನ್ನು ಅನುಭವಿಸುವುದು ಹೇಳಿಕೊಡುತ್ತೆ. ದೇವರು ಮದುವೆಗೆ ಮುಂಚೆ ಸ್ತ್ರೀ ಪುರುಷರು ಕನಿಷ್ಠ ಸರಸ ಸಲ್ಲಾಪವನ್ನು ಮಾತಾಡಬಾರದು. ಸಿನಿಮಾ ಹೀರೋ ಹೀರೋಯಿನ್ ಪ್ರೇಮದ ಹೆಸರಿನಲ್ಲಿ ಅಸಭ್ಯವಾದ ಕೆಲಸ ಮಾಡುತ್ತಾ ದ್ವಂದ್ವಾರ್ಥವುಳ್ಳ ಮಾತುಗಳನ್ನು ತೋರಿಸುತ್ತಾ ಯೌವನಸ್ಥರನ್ನು ಜಾರರಾಗಿ, ಹಾದರತನ, ವ್ಯಭಿಚಾರಿಗಳಾಗಿ ಪರಿವರ್ತಿಸುತ್ತೆ. ದೇವರು ಸಭ್ಯತೆಯುಳ್ಳ ವಸ್ತ್ರಗಳನ್ನು ಮಾತ್ರ ಧರಿಸಿರಿ. ಸಿನಿಮಾ ಹೀರೋಯಿನ್ಗಳಿಗೆ ಸಭ್ಯತೆ ಇಲ್ಲದೆ ವಸ್ತ್ರಗಳನ್ನು ತೊಡಿಸಿ ಕುಣಿಸುತ್ತಾ ಸಾಮಾನ್ಯ ಸ್ತ್ರೀಯರನ್ನು ಶೋಧಿಸುತ್ತೆ. ಇದನ್ನು ನೋಡಿದ ಬಹಳ ಮಂದಿ ಸಭ್ಯತೆ ಇಲ್ಲದ ವಸ್ತ್ರಗಳಿಗೆ ಮಾರು ಹೋಗಿದ್ದಾರೆ. ಅಂತವರನ್ನು ಅನೇಕ ಮಂದಿ ಮೋಹಕ ನೋಟದಿಂದ ನೋಡಿ ನರಕಕ್ಕೆ ವಾರಸುದಾರರಾಗುತ್ತಿದ್ದಾರೆ. ದೇವರು ನಿನ್ನ ನಾಲಿಗೆಯಿಂದ ಸ್ತುತಿ ಆರಾಧನೆ ಮಾಡು. ಸಿನಿಮಾ ಡಬಲ್ ಮೀನಿಂಗ್ ಹಾಡುಗಳನ್ನು, ದೂಷಿಸುವ ಮಾತುಗಳನ್ನು ಕಲಿಸುತ್ತಾ ಮಾನವ ಕುಲವನ್ನೇ ಅಪವಿತ್ರ ಮಾಡುತ್ತಿದೆ. ದೇವರು ಸೃಷ್ಟಿಕರ್ತನನ್ನೇ ಆರಾಧಿಸು. ಸಿನಿಮಾ ಸಾಧಾರಣ ಮನುಷ್ಯರನ್ನು ಹೀರೋಗಳಾಗಿ, ಹೀರೋಯಿನ್ಗಳಾಗಿ ತೋರಿಸಿ ಪ್ರಜೆಗಳು ಅವರನ್ನೇ ಆರಾಧಿಸುವಂತೆ ಮಾಡಿದೆ. ಗೋಡೆಗಳಲ್ಲಿ, ಫ್ಲೆಕ್ಸ್ಗಳ ಮೇಲೆ, ಫೋನ್ನಲ್ಲಿ, ಆಟೋಗಳಲ್ಲಿ, ಕಂಪ್ಯೂಟರ್ನಲ್ಲಿ ಎಲ್ಲಿ ನೋಡಿದರೂ ಇವರುಗಳ ಫೋಟೋಗಳೇ. ಅಭಿಮಾನವು, ಆರಾಧನೆಯು ಮನುಷ್ಯರಿಗೇ ದೊರೆಯುವಂತೆ ಮಾಡುತ್ತಿದೆ. ದೈವತ್ವ ಇಲ್ಲದೋ ದೈವವೆಂದು ತೋರಿಸುತ್ತಾ ಸೃಷ್ಟಿಯನ್ನೇ ಆರಾಧಿಸುವಂತೆ ಸಿನಿಮಾಗಳು ಮಾಡುತ್ತಿದೆ. ಸೈತಾನನು ಸಿನಿಮಾ ಮೂಲಕ ಮನುಷ್ಯನ ವೇಳೆಯನ್ನು ಹಾಳು ಮಾಡಿದ, ಧನವನ್ನು ಹಾಳು ಮಾಡಿದ, ಆಲೋಚನೆಯನ್ನು ಹಾಳು ಮಾಡಿದ, ನಂಬಿಕೆಯನ್ನು ಹಾಳು ಮಾಡಿದ, ಮಾನವನ್ನು ಹಾಳು ಮಾಡಿದ, ಮಾತುಗಳನ್ನು ಹಾಳು ಮಾಡಿದ, ದೀನತೆಯನ್ನು, ಸಹನೆಯನ್ನು ಹಾಳು ಮಾಡಿದ, ಆರೋಗ್ಯವನ್ನು ಹಾಳು ಮಾಡಿದ, ಸಭ್ಯತೆ ಸಂಸ್ಕಾರಗಳನ್ನು ಹಾಳು ಮಾಡಿದ. ಇವು ಸಾಲದೆಂಬಂತೆ ವಿಡಿಯೋ ಗೇಮ್ಸ್ ಹಾಗೂ ಎಷ್ಟೋ ಚಾನೆಲ್ಗಳಿಂದ ಇರುವ ಸಮಯಗಳನ್ನೆಲ್ಲ ವ್ಯರ್ಥ ಮಾಡಿಸುತ್ತಿದ್ದಾನೆ. ಬೈಬಲ್ ಜ್ಞಾನ ಬೇಕಾದರೆ ದೇವರನ್ನು ಕೇಳು ಅನ್ನುತ್ತೆ, ಆದರೆ ಸೈತಾನ್ ವಿಡಿಯೋ ಗೇಮ್